ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ 31ನೇ ಹಾಗೂ 32ನೇ ಕಂತಿನ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. PM ಕಿಸಾನ್ ಯೋಜನೆಯ ಹಣ 23ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆರಂಭ ಆಗಿದೆ. ಯಾವಾಗಿಂದ ಶುರುವಾಗಿದೆ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ 31ನೇ ಹಾಗೂ 32ನೇ ಈಗ ಸದ್ಯಕ್ಕೆ ಬರುವಂಥ ಎರಡು ಕಂತುಗಳು ಈಗ ಹಣ ಪಡ್ಕೋಬೇಕಂದ್ರೆ ಸದ್ಯಕ್ಕೆ 31ನೇ ಕಂತಿನ ಹಣ ಪಡ್ಕೋಬೇಕು ಅಂದರೆ ಏನಾದರೂ ಹೊಸ ರೂಲ್ಸ್ ಇದೆಯಾ? ಮೊದಲು ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕಂದ್ರು, ಅದಾದ ನಂತರ ಬಯೋಮೆಟ್ರಿಕ್ ಮಾಡಬೇಕು. ಎಲ್ಲ ಗೃಹಲಕ್ಷ್ಮಿಗಳು ಫಲಾನುಭವಿಗಳು ಬಯೋಮೆಟ್ರಿಕ್ ಮಾಡಬೇಕು ಅಂತಂದರು. ಮತ್ತು ಅದಾದ ನಂತರ ಹೊಸ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅಂದರು. ಈ ಎಲ್ಲ ವಿಚಾರಗಳು ಅದಾದ ನಂತರ ಕೆಲವೊಂದಿಷ್ಟು ಜನರು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಲಿಕ್ಕೆ ಸೈಬರ್ ಸೆಂಟರ್ಗಳ ಮತ್ತು ಗ್ರಾಮೀಣ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಸಿಕ್ಕಾಪಟ್ಟೆ ಜನ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ. ರೇಷನ್ ಕಾರ್ಡ್ ರದ್ದಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಹೇಳಿ. ಓಕೆನಾ? ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಓಕೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಯಾವುದೇ ರೀತಿಯ ಪರಿಷ್ಕರಣೆ ನೀವಾಗಿ ಹೋಗಿ ಯಾವುದೇ ರೀತಿಯ ದಾಖಲಾತಿಗಳನ್ನು ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಜೀವಿತ ಪ್ರಮಾಣ ಪತ್ರ ಕೊಡುವುದು ಅದು ಮೊದಲು ಹೇಳಿದ್ರು, ಅದು ಕ್ಯಾನ್ಸಲ್ ಆಯಿತು. ಅದು ಹೆಲ್ತ್ ಆ್ಯಪ್ ಆಯಿತು, ಯಾವುದೇ ರೀತಿ ಈಗ ಅಂತ ಸುದ್ದಿ ಇಲ್ಲ. ಸದ್ಯಕ್ಕೆ ಅದು ಸ್ಟಾಪ್ ಆಯಿತು. ಅದಾದ ನಂತರ ಬಯೋಮೆಟ್ರಿಕ್ ಕೊಡಬೇಕು ಅಂದರು, ಬಯೋಮೆಟ್ರಿಕ್ ಕೂಡ ಅದರ ಬಗ್ಗೆ ಸ್ಟಾಪ್ ಆಯಿತು. ಅದು ಕೂಡ ಯಾವುದೇ ರೀತಿಯ ಫೈನಲೈಸ್ ಆಗಲಿಲ್ಲ. ಓಕೆನಾ? ಯಾವುದೋ ಒಂದು ಸರ್ಕಾರ ಅಥವಾ ಹೊಸ ಸಿ ಎಮ್ ಬಂದಾಗ ಏನೋ ಒಂದಿಷ್ಟು ಬದಲಾವಣೆಗಳು ಮಾಡಲಿಕ್ಕೆ ಹೊರಡುತ್ತಾರೆ. ಅವರು ಹೇಳಿಕೆ ಕೊಟ್ಟ ತಕ್ಷಣವೇ ಎಲ್ಲ ಕೂಡ ಹಾಗೆ ಆಗಿಬಿಡುತ್ತೆ ಅಂತ ಹೇಳೋದು ತಪ್ಪು. ಅಲ್ಲಿ ಅವರು ಹೇಳಿಕೆ ಕೊಟ್ಟದ ನಂತರ ಅದು ಅವರು ಏನು ಈಗ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಫೈನಲೈಸ್ ಆಗಿರಲಿಲ್ಲ. ಓಕೆನಾ? ಸದ್ಯಕ್ಕೆ ಬಯೋಮೆಟ್ರಿಕ್ ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ, KYC ಮಾಡುವಂಥ ಅವಶ್ಯಕತೆಯೂ ಇಲ್ಲ. ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಮಾಡಿಸಬೇಕು. ಈಗ KYC ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಆಮೇಲೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತ ಇಲ್ಲ, ಹೊಸ ಅಪ್ಲಿಕೇಶನ್ ಹಾಕಬೇಕು ಅಂತಲೂ ಕೂಡ ಇಲ್ಲ. ಸದ್ಯಕ್ಕೆ ಪರಿಷ್ಕರಣೆ ಮೊದಲ ಹಂತ ನೋಡೋಕ್ಕೆ ಹೋದರೆ ಇವು ಮೂರು ಕೆಲಸಗಳನ್ನು ನೀವು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಏನು ಮಾಡಬೇಕು ಹಾಗಾದರೆ? ಈಗ ಸದ್ಯಕ್ಕೆ ನೀವು ನಿಮ್ಮ ಮನೆಗೆ ಬಂದ ಅಧಿಕಾರಿಗಳಿಗೆ ವೆರಿಫಿಕೇಷನ್ ಮಾಡ್ತಾರೆ, ಆ ರೀತಿಯಲ್ಲಿ ಪರೀಕ್ಷೆಯನ್ನು ಮುಂದುವರಿಸುತ್ತೇವೆ ಅಂತ ಹೇಳಿ ಸದ್ಯಕ್ಕೆ CM DK ಶಿವಕುಮಾರ್ ಸರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ವಿಚಾರಗಳ ಈಗ ಅಪ್ಡೇಟ್ ಇದೆ. ನೆಕ್ಸ್ಟ್ ಏನಾದರೂ ಬದಲಾವಣೆ ಮಾಡಿದರೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ರೇಷನ್ ಕಾರ್ಡ್ಗೆ ಇನ್ಕಮ್ ಸರ್ಟಿಫಿಕೇಟನ್ನು ಹೊಸದಾಗಿ ಸಬ್ಮಿಟ್ ಮಾಡಬೇಕು, ಇಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸುಳ್ಳು ಸುದ್ದಿ ಹರಿದೈತೆ. ಯಾರಿಗೂ ಕೂಡ ಎಲ್ಲೂ ಕೂಡ ಸರ್ಕಾರದಿಂದ ರೇಷನ್ ಕಾರ್ಡ್ಗೆ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಆದೇಶ ಮಾಡಿಲ್ಲ. ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಆ ರೀತಿ ಹೊಸದಾಗಿ ಆದೇಶ ಬಂದರೆ ನಾವು ಕೂಡ ನಿಮಗೆ ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಓಕೆನಾ? ಇನ್ನು PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ ನಿನ್ನೆ ಅಂದರೆ ಜೂನ್ 20ನೇ ತಾರೀಕಿನಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ನೀವೇನಾದರೂ PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಹಣ ಜಮಾ ಆಗಿದೆ ಇಲ್ವಾ ಅಂತ ಹೇಳಿ. ಈಗ ಎಲ್ಲರಿಗೂ ಬಂದು ಬಿಟ್ಟು ಇಲ್ಲಿ ನಿನ್ನೆಯಿಂದನೇ ಜಮಾ ಆಗಲಿಕ್ಕೆ ಶುರುವಾಗಿದೆ. ಇನ್ನೊಂದು 3-4 ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ. ಇನ್ನು ಅದಕ್ಕಿಂತ ಒಂದು ವಾರ 8-15 ದಿನಗಳಲ್ಲಿ ಲೇಟ್ ಆದರೆ ನಿಮ್ಮ ಹತ್ತಿರ ಯಾವುದೇ ಸೈಬರ್ ಸೆಂಟರ್ಗೆ ಕೇಂದ್ರಕ್ಕೆ ಹೋಗಿ ಸ್ಟೇಟಸನ್ನು ಚೆಕ್ ಮಾಡಿಸಿ, ಏನಾಗಿದೆ ಪ್ರಾಬ್ಲಮ್ ಕಂಡುಕೊಳ್ಳಿ. ನಿಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಅದು ಕ್ಲಿಯರ್ ಆಗಿದೆ ಅಂದ್ಕೊಂಡಿರ್ತೀನಿ. ಇನ್ನು ಯುವ ನಿಧಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್-ಏಪ್ರಿಲ್ ಹಣ ಬಿಡುಗಡೆ ಆಗಿದೆ. ಏನು ಎಕ್ಸಿಸ್ಟಿಂಗ್ ಯುವ ನಿಧಿ ಫಲಾನುಭವಿಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಅವರೆಲ್ಲರೂ ಸಹ ಹಣ ಬಿಡುಗಡೆ ಆಗಿದೆ. ಇನ್ನು ಸದ್ಯದಲ್ಲೇ ಬಾಕಿ ಕಂತಿಗೆ ಯಾರು ವೇಟ್ ಮಾಡ್ತಾ ಇದ್ದೀರೋ ವೇಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ 31ನೇ ಕಂತು 32ನೇ ಕಂತಿಗೆ ಸದ್ಯಕ್ಕೆ ನೀವಾಗೆ ಮಾಡುವಂಥ ಯಾವುದೇ ಕೆಲಸ ಇಲ್ಲ. ಸರ್ಕಾರ ವೆರಿಫಿಕೇಷನ್ ಮಾಡುತ್ತೆ ಅಂತಿದ್ದಾರೆ. 31ನೇ ಕಂತು ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರೋದ್ರಿಂದ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುವಂಥ ಸಾಧ್ಯತೆ ಇದೆ. ಕಾದು ನೋಡೋಣ. ಓಕೆನಾ?